Hello guys, welcome back to my channel. ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. After a so long time ಒಂದು ವಿಡಿಯೋ ಮಾಡೋಣ ಅಂತ ಇದೀವಿ. ನಾನು ಮನೆಯಲ್ಲಿ ಇದ್ದೀನಿ, ಸೋ ಅದಕ್ಕೋಸ್ಕರ ಅಣ್ಣ ಒಂದು ಪಿಜ್ಜಾ ಮಾಡ್ತಾನೆ ಅಂತ ಹೇಳಿದ್ದೇನೆ. ಯಾವ ಪಿಜ್ಜಾ ಅದು? ಚಿಕನ್ ಪೆಪ್ಪರ್ ಪನ್ನೀರ್ ಪಿಜ್ಜಾ. ಚಿಕನ್ ಪೆಪ್ಪರ್ ಪನ್ನೀರ್ ಪಿಜ್ಜಾ. ಸೊ ನೋಡೋಣ, ಒಂದು 2 months ಏನಾಯಿತು ವಿಡಿಯೋ ಮಾಡದೆ. ಸಪೋರ್ಟ್ ಮಾಡ್ತಾನೆ ಈ ತರ ಇನ್ನೂ ವಿಡಿಯೋ ಬರ್ತಾ ಇರುತ್ತೆ. ಎಲ್ಲರೂ ನಿಮ್ಮ ಸಪೋರ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಸೊ ಹೋಗೋಣ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನೋಡೋಣ. ಸೊ ಗಾಯ್ಸ್, ಇವಾಗ ಪಿಜ್ಜಾಕ್ಕೆ ಮಿಕ್ಸ್ ಮಾಡಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನಂದ್ರೆ 1 ಸ್ಪೂನ್ ಡ್ರೈ ಇಸ್ಟ್, ನಮ್ದು ಈ ತರ ಡ್ರೈ ಇಸ್ಟ್ ಬೇಕು, ಇದು 1 ಸ್ಪೂನು. ಆಮೇಲೆ ಇದಕ್ಕೆ 3 ಟೇಬಲ್ ಸ್ಪೂನ್ ಶುಗರು, ಆಮೇಲೆ ಮೀಡಿಯಂ ಬಾಯ್ಲ್ಡ್ ವಾಟರ್ ಈ ತರ ಒಂದು ಗ್ಲಾಸಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಫುಲ್ ಮಿಕ್ಸ್ ಮಾಡಿ ಒಂದು 10 minutes ಇಟ್ಟರಾಯ್ತು. ಆಮೇಲೆ ಅದು ರಿಯಾಕ್ಷನ್ ಆಗುತ್ತೆ, ಅಂದ್ರೆ ಅದು ಉಬ್ಬಿ ಬರುತ್ತೆ. ಆಮೇಲೆ ಅದಕ್ಕೆ ನಾವು ಮೈದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕಾಗಿದೆ. ನೆಕ್ಸ್ಟ್ ಬೇಕಾಗಿರುವಂಥ ಐಟಮ್ಸ್ ಇಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಒಂದು 2 ಕಪ್ ಮೈದಾ ಬೇಕು. ಆಮೇಲೆ ಒಂದು 4-5 ಸ್ಪೂನ್ ಒಲಿವ್ ಆಯಿಲ್, ಅಂದರೆ ಸನ್ಫ್ಲವರ್ ಆಯಿಲ್ ಯಾವ್ದು ಬೇಕಾಗ್ಬೋದು. ರುಚಿಗೆ ಬೇಕಷ್ಟು 1 ಸ್ಪೂನ್ ಉಪ್ಪು ಹಾಕಿ, ಆಮೇಲೆ 1 ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕಿ. ಬೇಕಿಂಗ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಮಿಕ್ಸ್ ಮಾಡಿ. ಆಮೇಲೆ ಅದು ಬ್ರೆಡ್ ಕ್ರಮ್ಸ್ ಬರುತ್ತಲ್ಲ, ನಾವು ಈಗ ಚಿಕನ್ ನಗೆಟ್ಸ್ ಮಾಡುವಾಗ ಮೇಲೆ ಕೋಟಿಂಗ್ ಹಾಕ್ತೀವಲ್ಲ, ಆ ಥರ ಒಂದು ಚಿಕನ್ ನಗೆಟ್ಸ್ ಮೇಲೆ ಆಗ್ತದೆ, ಒಂದು ಬ್ರೆಡ್ ಕ್ರಮ್ಸ್ ಆಗುತ್ತೆ. ಅದು ಪುಡಿಯಾಗಿ ಬ್ರೆಡ್ ಕ್ರಮ್ಸ್ ಆಗುತ್ತೆ ಅಂತ ಹೇಳಿದಲ್ಲ, ಅದು ಆದಮೇಲೆ ಒಂದು ನಾವು ಆವಾಗ ಮಾಡಿಟ್ಟಿರುವಂಥ ಅದು ಈಸ್ಟು ಆ್ಯಕ್ಟಿವೇಟ್ ಆಗಿರುತ್ತೆ. ಒಂದು 10 ನಿಮಿಷ ಆಯ್ತು, ಇವಾಗ ಆ್ಯಕ್ಟಿವೇಟ್ ಆಗಿರುತ್ತೆ. ಆ ಈಸ್ಟನ್ನು ನಾವು ಮೈದಾ ಹಿಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಷ್ಟು ನೀರನ್ನು ನಾವು ಹಾಕಬೇಕು. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಬೌಲ್ ಮಾಡಿ ನಾವು ಒಂದು 2-2.5 ಗಂಟೆ ಹಿಂಗೆ ಒಂದು ಕವರ್ ತಗೊಂಡು ಮೇಲೆ ಕ್ಯಾಪ್ ಹಾಕಿಬಿಟ್ಟು ಹಂಗೆ ಇಡಬೇಕು. 2 ಗಂಟೆ ರೆಸ್ಟ್ ಮಾಡಿಸ್ಬೇಕಲ್ವಾ? ಒಂದು 2 ಗಂಟೆ ರೆಸ್ಟ್ ಮಾಡಿದ್ರೆ ಚೆನ್ನಾಗಿ ಅದು ಉಬ್ಬಿ ಬರುತ್ತೆ. ಆಮೇಲೆ ನಮಗೆ ಮುಟ್ಟಿದಾಗ ತುಂಬ ಸಾಫ್ಟ್ ಆಗಿದ್ದಾಗ ನಾವು ತೆಗೆದು ಅದರ ಬ್ರೆಡ್ ಲಟ್ಟಿಸ್ಬೇಕಾದ್ರೆ ಆಮೇಲೆ ಇದನ್ನು ಆ್ಯಡ್ ಮಾಡೋದಲ್ಲ, ಅದು ಲಾಸ್ಟ್ ಆ್ಯಡ್ ಮಾಡೋದು. ಬೇಕಾದಾಗ ಮಾತ್ರ ನಾವು ಆ್ಯಡ್ ಮಾಡಬೇಕು. ಸಾಫ್ಟಿಗೆ ಬೇಕಾದಾಗೆ ಅದು ಆ್ಯಡ್ ಮಾಡೋದು. ಓಕೆ, ಅದನ್ನು ಸಾಫ್ಟಿಗೆ ಬೇಕಾದಷ್ಟು ನಾವು ಆ್ಯಡ್ ಮಾಡಬೇಕು. ಇವಾಗ ನಮಗೆ ಮೈನಾಗಿ ಚಿಕನ್ ಪೆಪ್ಪರ್ ಪನ್ನೀರ್ ಪಿಜ್ಜಾಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೀನಿ. ಇವಾಗ ಒಂದೊಂದಾಗಿ ಹೇಳ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ನಮಗೆ ಒಂದು 4-5 ಕ್ಯೂಬ್ಸ್ ಪನ್ನೀರ್ ಬೇಕು. ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ ಆಗಿರಲಿ ಬೇಕಾದ್ರೆ ನಿಮಗೆ ಕೇಳಿದ್ರೆ ಪನ್ನೀರ್ ಅಂತ ಕೇಳಿದ್ರೆ ಕೊಡ್ತಾರೆ. ಆಮೇಲೆ ಒಂದು 100 ಗ್ರಾಮ್ 150 ಗ್ರಾಮಷ್ಟು ಚಿಕನ್ ಬೇಕು. ಅದು ಈ ಥರ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿಬಿಟ್ಟು ನಾವು ಕ್ಯೂಬಲ್ಲಿ ಇಡಬೇಕು. ನೆಕ್ಸ್ಟ್ ಬೇಕಾಗಿರೋದು ನಮಗೆ ಟೊಮೆಟೊ, ಆಮೇಲೆ ಈರುಳ್ಳಿ, ಒಂದು ಟೊಮೆಟೊ, ಒಂದು ಈರುಳ್ಳಿ ಸಾಕು. ನೆಕ್ಸ್ಟ್ ಬೇಕಾಗೋದು ನಮಗೆ ಇದು ಮೊಜರೆಲ್ಲಾ ಚೀಸ್. ಒಂದ್ಸಲ ಮಾಡಿದ್ದೀನಿ, ಅದು ಅರ್ಧ ಇವಾಗ ಇದೆ. ಮೊಜರೆಲ್ಲಾ ಚೀಸ್ ಅಂತ ಕೇಳಿ ನಿಮ್ಮ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಬೇಕಾಗಿರೋದು ಪಿಜ್ಜಾದು ಒರಿಗ್ಯಾನೋ ನಿಮಗೆ ಸೋಪಲ್ಲಿ ಸಿಗುತ್ತೆ. ಇನ್ಸ್ಟಂಟ್ ಪಿಜ್ಜಾ ಸಿಸೋಯಿಗೆ ಅಂತ ಬೆಳೆದಿರುತ್ತೆ, ಅದು ಪಿಜ್ಜಾ ಮೇಲೆ ಹಾಕೋಕ್ಕೆ, ಅದು ಟೇಸ್ಟಿಗೆ. ಆಮೇಲೆ ಇದು ಸೊಪ್ಪಲ್ಲಿ ಬರುತ್ತೆ, ಅದು ಮಿಕ್ಸ್ ಮಾಡಿ ಹಾಕಿರೋದು. ಸೊ ನೆಕ್ಸ್ಟ್ ಬೇಕಾಗಿರೋದು ಇದು ಪಿಜ್ಜಾ ಚಿಲ್ಲಿ ಫ್ಲೇಕ್ಸ್. ಅಂದರೆ ನಮ್ಮ ಮನೇಲಿ ಬೇಕಾದ್ರು ಮಾಡ್ಬೋದು. ನಮಗೆ ಬ್ಯಾಡಿಗೆ ಮೆಣಸಿನಕಾಯಿ, ಗುಂಟಿನ ಮೆಣಸಿನಕಾಯಿ ಸಿಗುತ್ತೆ ಮನೆಯಲ್ಲಿ. ಅದನ್ನೇ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಪೌಡ್ರ್ ಮಾಡಿ ಈ ಥರ ಅಂಗಡಿಯಲ್ಲಿ ಕೊಡ್ತಾರೆ, ಚಿಲ್ಲಿ ಫ್ಲೇಕ್ಸ್ ಅಲ್ಲಿ, ಅದು ಬೇಕು. ನೆಕ್ಸ್ಟ್ ಆಗಿರೋದು ಕಿಸಾನ್ದು ಸಾಸ್, ಫ್ರೆಶ್ ಟೊಮೆಟೊ ಕಿಚಪ್ ಬೇಕು. ಟೊಮೆಟೊ ಸಾಸ್ ಎಲ್ಲಿ ಬೇಕಾದ್ರೆ ಅವೈಲೇಬಲ್ ಸಿಗುತ್ತೆ, ಅದನ್ನು ತಗೋಬೇಕು. ಒಂದು ಪನ್ನೀರ್ ತಗೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಆಮೇಲೆ 1 ಟೀ ಸ್ಪೂನ್ ಮೆಣಸಿನ ಪುಡಿ ಹಾಕಿದ್ದೀನಿ. ಆಮೇಲೆ ನಮಗೆ ಬೇಕಾದಷ್ಟು ಪೆಪ್ಪರ್ ಪುಡಿ ಹಾಕಬೇಕು. ಪೆಪ್ಪರ್ ಹಾಕ್ಬಿಟ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಇವಾಗ ನೋಡಿ, ಒಂದು ರುಚಿಗೆ ತಕ್ಕಷ್ಟು ಬೇಕಾದ ಉಪ್ಪನ್ನು ಹಾಕಿದ್ದೀನಿ. ಆಮೇಲೆ ಒಂದು 2-3 ಟೀ ಸ್ಪೂನ್ ಇದು ಸನ್ಫ್ಲವರ್ ಆಯಿಲ್ ಹಾಕಬೇಕು. ಒಂದು 3-4 ಟೀ ಸ್ಪೂನ್ ಸಾಕು. ಇವಾಗ ನಾನು ಒಂದು ಅಳತೆಯಲ್ಲಿ ಹಾಕ್ತಾಯಿದ್ದೀನಿ, ನೀವೊಂದು ಅಳತೆ ಮಾಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸ್ಮೂತಾಗಿ ಮಿಕ್ಸ್ ಮಾಡಿ. ಅದು ಜಾಸ್ತಿಯಾಗಿ ಪ್ರೆಷರ್ ಕೊಟ್ಟರೆ ಅದೆಲ್ಲ ಒಡೆದೋಗುತ್ತೆ. ನೋಡಿ, ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 4-5 ನಿಮಿಷ ಅದನ್ನು ಮ್ಯಾರಿನೇಟ್ ಇಡಬೇಕು, ಒಂದು 5 ನಿಮಿಷ. ಇನ್ನು ಚಿಕನ್ ಆ ಥರ ಮಾಡೋಣ. ಗೈಸ್ ನೋಡಿ, ನಾವು ಇನ್ನು ಇದರೊಂದು ಗಂಟೆ ಹೋಗಬೇಕು. ಗಂಟೆ ತಗೊಂಡು ಗ್ಯಾಸ್ ಸ್ಟವ್ ಹಚ್ಚಿ. ಸೊ ಗೈಸ್, ಇವಾಗ ಚೆನ್ನಾಗಿ ಬಿಸಿಯಾಗಿದೆ. ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. ಲೋ ಫ್ಲೇಮಲ್ಲಿ ಇರಬೇಕೈತಲ್ಲ ಯಾವಾಗಲೂ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಗೈಸ್, ಇವಾಗ ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಪನ್ನೀರನ್ನು ಒಂದೊಂದು ತಗೊಂಡು ಹೀಗೆ ಸರಿಯಾಗಿ ಇಡಬೇಕು ಗೈಸ್.
ಎಲ್ಲ ಕಡೆ ನೀವು ಒಂದೊಂದಾಗಿರ್ಬೇಕು. ಮೊದಲು ಕೈಯನ್ನು ಚೆನ್ನಾಗಿ ತೊಳಿಬೇಕು. ಲುಕ್ ಅಟ್ ದ ಸ್ಮೆಲ್ ಆ್ಯಂಡ್ ಸೊ ಗೈಸ್ ನೋಡಿ ಇವಾಗೆಲ್ಲ ಹಿಂಗೆ ಹಾಕಿದ್ದೀನಿ. ಒಂದು ನಿಮಿಷ ಹಂಗೆ ಇಟ್ಬಿಡಿ. ಒಂದು ಸೈಡ್ ಫುಲ್ ಬಾಯ್ಲ್ ಆಗಲಿ ನೋಡಿ. ಲುಕ್ ಅಟ್ ದ ಸ್ಮೆಲ್ ಮಾಸ್ ಗೈಸ್. ಇವಾಗ ನೋಡಿ ಆ ಚಿಕನ್ ತಗೊಂಡಿದ್ದೀನಿ. ಚಿಕನ್ಗೆ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ಬೇಕಾದಷ್ಟು ಸ್ವಲ್ಪ ಪೆಪ್ಪರ್ ಪುಡಿ ಹಾಕಬೇಕು. ಆಮೇಲೆ ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋ ಮುಂಚೆ ಒಂದು 2 ಟೀ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 5 ನಿಮಿಷ ಹಂಗೆ ಇಡಲಿ. ಚೆನ್ನಾಗಿ ಅದು ಮಸಾಲೆ ಉಪ್ಪಲ್ಲಿ ಹಂಗೆ ಚಿಕನ್ಗೆ ಅಂಟ್ಕೊಳ್ಳಿ. ಅದೇ ಥರ ನಾವು ಇಲ್ಲಿ ಪನ್ನೀರ್ ಇಟ್ಟಿದ್ದೆ, ಅದು ಏನಾಯ್ತು ನೋಡ್ತೀನಿ ಇವಾಗ. ಸೊ ನೋಡಿ ಇವಾಗ ಪನ್ನೀರ್ ಚೆನ್ನಾಗಿ ಫ್ರೈ ಆಗಿದೆ. ಸಾಕು ತೆಗೆದ ಒಂದು ಪ್ಲೇಟಲ್ಲಿ ಹಾಕ್ಬಿಡ್ತೀನಿ ನಿಮಗೆ. ಸೊ ಇವಾಗ ಅದಕ್ಕೆ ಆಯಿಲ್ ಇದು ಫ್ರೈ ಮಾಡಬೇಕು. ಇವಾಗ ಚಿಕನ್ ಫ್ರೈ ಮಾಡಿ ಒಂದೊಂದಾಗಿ ಚೆನ್ನಾಗಿ ಹಾಕ್ಕೊಡ್ಬೇಕು. ಎಲ್ಲ ಕಾಫಿ ಹೋಗ್ತಾರೆ. ಸೊ ಫ್ರೆಂಡ್ಸ್, ನಾವು ಮಿಕ್ಸ್ ಮಾಡಿರೋದು ಆಲ್ಮೋಸ್ಟ್ ಒಂದು 2.5 ಗಂಟೆ 3 ಗಂಟೆ ಆಯಿತು. ಸೊ ನೋಡಿ ಇಷ್ಟು ಸಾಫ್ಟ್ನೆಸ್ ಆಗಿದೆ. ಈ ಥರ ಆದರೆ ಸಾಕು. ಆಮೇಲೆ ಈ ಥರದೊಂದು ತಟ್ಟೆ ತೆಗೆದು ಅದರಲ್ಲಿ ನಾವು ಅದನ್ನು ಇದು ಮಾಡಬೇಕು. ಈ ಥರದೊಂದು ಪ್ಲೇಟ್ ಥರ ತೆಗೆದು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ನಾವು ಚಪಾತಿಗೆ ಫುಲ್ಲು ಸ್ಪ್ರೆಡ್ ಮಾಡ್ತೀವಲ್ಲ, ಆ ಥರನೇ ಸ್ಪ್ರೆಡ್ ಮಾಡಿದ್ರೆ ಆಯಿತು. ನೋಡಿ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಬೇಕು ಅಂತಿಲ್ಲ, ನಿಮಗೆ ಬಟರ್ ಹಾಕ್ಬೋದು, ಬೆಣ್ಣೆ ಹಾಕ್ಬೋದು, ಯಾವ್ದು ಬೇಕಾದ್ರೂ ಹಾಕ್ಬೋದು, ನಿಮ್ಮ ಇಷ್ಟ. ಬಟರ್ ಹಾಕಲಿಕ್ಕೆ ನಮಗೆ ಟೈಮ್ ಇಲ್ಲ, ಅದಕ್ಕೆ ಈಸಿಯಲ್ಲಿ ಮಾಡಿರುವಂಥ ಆಯಿಲ್ ಹಾಕಿ. ಟೈಮ್ ಇಲ್ಲ ಅಂತಲ್ಲ, ಬಟ್ರೇ ಇಲ್ಲ ಆಯ್ತಾ, ಅದಕ್ಕೆ ಆಯಿಲ್ ಹಾಕ್ತಿರೋದು. ನೆಕ್ಸ್ಟ್ ಅದನ್ನು ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ. ಹಿಂಗೆ ನಾವು ಇನ್ನೊಂದ್ಸರ್ತಿ ಫುಲ್ ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಸ್ಪ್ರೆಡ್ ಮಾಡಬೇಕು. ಪರೋಟ ಮಾಡುವಾಗ ಇದು ಸಾಫ್ಟ್ ಆಗಿ ಬಂದು ಇವಾಗ ಹಿಂಗೆ ಮಾಡಬೇಕು ನೋಡಿ. ಈ ಥರ ಮಾಡಿ ಟ್ರೈನಿಂಗ್ ಎಲ್ಲ ಬೇಕಂದ್ರೆ ಇಲ್ಲಿ ಬನ್ನಿ, ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಚಾರ್ಜ್ ಏನು ಬೇಕಂತಿಲ್ಲ. ಟ್ರೈನಿಂಗ್ 1 kg ಕೋಳಿ ತಗೋ. ಸೊ ಇವಾಗ ಸ್ಪ್ರೆಡ್ ಇವಾಗ ಹೆಂಗಿದೆ ನೋಡಿ, ಕ್ರಿಕೆಟ್ ಬಾಲ್ ಥರ ಇದೆ. ಯಾಕಂದ್ರೆ ಕ್ರಿಕೆಟ್ ಬಾಲ್ ಥರ ಇದೆ ಅದು. ಒಂದು ವೈಟ್ ಪಾಯಿಂಟ್ ಕೊಟ್ಟರೆ ಆ ಥರ ಆಗುತ್ತೆ ಅದು. ನಿಮಗೆ ಕೈಯಲ್ಲಿ ಮಾಡಿ ಆಗಿಲ್ಲ ಅಂದರೆ ಈ ಚಪಾತಿ ರೋಲ್ ಮಾಡೋದು ಇದು ಬರುತ್ತಲ್ಲ, ರೋಲರ್ ಅದನ್ನು ತಗೊಂಡು ಹಿಂಗೆ ಚಪಾತಿ ಮಾಡಬೇಕು. ಚಪಾತಿ ಮಾಡಬಾರ್ದು, ಪಿಜ್ಜಾ ಬೇಸ್ ಥರ ಮಾಡಬೇಕು. ಸೊ ಇವಾಗ ಸ್ಪ್ರೆಡ್ ಮಾಡೆಲ್ಲ ಆಯಿತು. ಆ ಸೈಡ್ ಎಡ್ಜಲ್ಲಿ ಹಿಂಗೆ ಈಗ ಇದು ಮಾಡಬೇಕು. ಸೈಡ್ ಎಡ್ಜಲ್ಲಿ ಸ್ವಲ್ಪ ದಪ್ಪ ಥರ ಮಾಡಬೇಕು. ಅಂದರೆ ಫಿಲ್ಲಿಂಗ್ಸ್ ಎಲ್ಲ ಒಳಗಡೆ ಸರಿಯಾಗಿ ನಿಲ್ಲಬೇಕು, ಅದಕ್ಕೆ ಇಲ್ಲಾಂದ್ರೆ ಹೊರಗಡೆ ಹೋಗ್ಬಿಡುತ್ತೆ. ಅದು ಚೀಸ್ ಜೊತೆ ಒಳಗಡೆ ಹರಿಯುತ್ತೆ. ಅದು ಚೀಸ್ ಮೆಲ್ಟ್ ಆಗಬೇಕಂದ್ರೆ ಚೀಸ್ ಬೆಂಗಾಳಿ ಸ್ಟೈಲಲ್ಲಿ ಚೀಸ್ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಸೈಡಲ್ಲಿ ಸ್ವಲ್ಪ ದಪ್ಪ ಮಾಡಬೇಕು. ಅವಾಗ ಫಿಲ್ಲಿಂಗ್ಸ್ ಎಲ್ಲ ಒಳಗಡೆನೇ ಇರುತ್ತೆ ಫಿಲ್ಲಿಂಗ್ಸ್ ಎಲ್ಲ. ಸೊ ಇದು ಸ್ಪ್ರೆಡ್ ಮಾಡಿಲಾಯಿತು. ಪಿಜ್ಜಾ ಬೇಸ್ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿ ಅದರ ಸುತ್ತಮುತ್ತ ಇನ್ನ ಪ್ರದೇಶಗಳಲ್ಲಿ ಸ್ವಲ್ಪ ರೌಂಡ್ ಶೇಪ್ ಮಾಡಬೇಕು. ನೆಕ್ಸ್ಟ್ ಟಾಸ್ಕ್ ಅಂದರೆ ನಾವು ಪಿಜ್ಜಾ ಸಾಸ್ ಮಾಡಬೇಕು. ನಿಮಗೆ ಸಾಸ್ ಬೇಕಾದ್ರೆ ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲಾಂದರೆ ಮನೆಯಲ್ಲೇ ಮಾಡ್ಕೋಬೋದು. ಅದು ಹೆಂಗೆ ಮಾಡಬೇಕು ಅಂತ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಓಕೆ, ಇವಾಗ ಪಿಜ್ಜಾ ಸಾಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಫಸ್ಟ್ ಬೇಕಾಗಿರೋದು ಸ್ವಲ್ಪ ಕೆಚಪ್, ಟೊಮ್ಯಾಟೊ ಕೆಚಪ್ ಹಾಕಿ ಇದೆಲ್ಲ ಹಾಕ್ತಿದ್ದೀನಿ. ಕೆಚಪ್ ಸಾಸ್ ಅಂದರೆ ಸೇಮ್ ಅಲ್ಲ ಅದು? ಕೆಚಪ್ಪು ಸಾಸ್ ಬೇರೆ ಬೇರೆ. ಓಕೆ, ನೋ ಆನಿಯನ್ ನೋ ಗಾರ್ಲಿಕ್ ಕೆಚಪ್ ಆಗಿ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಚಿಲ್ಲಿ ಫ್ಲಾಕ್ಸ್ ಹಾಕ್ಬೋದು. ಚಿಲ್ಲಿ ಫ್ಲಾಕ್ಸ್ ತುಂಬ ಖಾರ ಉಂಟು, ಬೇಕಾದಷ್ಟು ಮಾತ್ರ ಹಾಕಿ ಆಯ್ತಾ. ನೋಡಿ ಚಿಲ್ಲಿ ಫ್ಲೇಕ್ಸ್ ಇದೆಲ್ಲ ರೆಡಿಮೇಡ್ ಅಲ್ವಾ?
ಎಲ್ಲ ರೆಡಿ ಮಾಡಿ ಬೇಕಾದ್ರೆ ಮನೆಯಲ್ಲೇ ಗುತ್ತಿ ಮಾಡ್ಬೋದು. ಕಾಡೆ ನಮ್ಮ ಮಂಗಳೂರಿನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಕಾಡೆಗಳಲ್ಲಿ ಗುತ್ತಿ ಮಾಡಬೇಕು. ಇದೇನು? ಇದು ಒರಿಗ್ಯಾನೋ ಪಿಜ್ಜಾ ಸೀಸೋಯ್. ಇದನ್ನು ಚೆನ್ನಾಗಿ ಹಾಕ್ಬಿಟ್ಟು ಓಕೆ ಸಾಕು. ಇದಾಯ್ತಾ ಇವಾಗ ಹಾಕಿರೋದು ಒರಿಗ್ಯಾನೋ, ಆಮೇಲೆ ಚಿಲ್ಲಿ ಫ್ಲೇಕ್ಸ್. ಇದು ಅದು ತಗೊಂಡು ಒಂದು ಫೋರ್ಕ್ ತಗೋಬೇಕು. ಫೋರ್ಕ್ ಚೆಂದ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸು. ನೋಡಿ ಪಿಜ್ಜಾ ಸಾಸ್ ಎಲ್ಲ ಮಿಕ್ಸ್ ಆಯಿತು. ಪಿಜ್ಜಾ ಸಾಸ್ ರೆಡಿ. ಸಾಕು. ನೆಕ್ಸ್ಟ್ ಟಾಸ್ಕ್. ಸೊ ಫ್ರೆಂಡ್ಸ್, ಇವಾಗ ಸಾಸ್ ಎಲ್ಲ ಮಿಕ್ಸ್ ಆಗಿದೆ. ಇನ್ನು ಸಾಸ್ ಹಾಕುವ ಮುಂಚೆ ನಾವು ಮಾಡಿಟ್ಟಿರುವಂಥ ಪಿಜ್ಜಾ ಬೇಸನ್ನು ಈ ಥರ ಒಂದು ಫೋರ್ಕ್ ತಗೊಂಡು ಚೆನ್ನಾಗಿ ಓಟೆ ಮಾಡೋದು. ಸ್ವಲ್ಪ ಹಿಂಗೆ ತಗೊಂಡು ಸ್ವಲ್ಪ ಏನಕ್ಕೆಂದರೆ ಬೇಗ ಬೇಯಲಿಕ್ಕೆ ಚೆನ್ನಾಗಿ ಬೇಯ್ತದೆ. ಬೇಯಲಿಕ್ಕೆ ಬೇಕಾಗಿ ಆ ಥರ ಟ್ರಿಕ್ ಯೂಸ್ ಮಾಡೋದು. ಇದು ನಾನು ಮಾಡಿದ ಟ್ರಿಕ್ ಅಲ್ಲ, ಮತ್ತೆ ಅವರು ಪಿಜ್ಜಾ ಹಟ್ಟಿಂದ ಡೊಮಿನೋಸ್ ಎಲ್ಲ ಅವರು ಹೇಳಿದರು. ಅದು ನನಗೆ ಮಾತ್ರ ಸೀಕ್ರೆಟ್ ಆಗಿ ಹೇಳ್ಕೊಟ್ಟಿದ್ದು. ಓಕೆ, ಎಲ್ಲ ಕಡೆ ಅದೇ ಥರ ಹೋಲ್ ಮಾಡಬೇಕು ಫೋರ್ಕ್ ತಗೊಂಡು. ಎಷ್ಟು ಪಿಜ್ಜಾ ಸಾಸ್ ಹಾಕ್ಬೇಕಾ? ನೆಕ್ಸ್ಟ್ ಬಂದುಬಿಟ್ಟು ಪಿಜ್ಜಾ ಸಾಸು. ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಬೇಕು. ಆ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು, ಒಂದು ಮಿಡ್ಲಲ್ಲಿ ಗ್ಯಾಪ್ ಇಡಬಾರ್ದು. ಸೊ ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಎಲ್ಲ ಸೈಡಿಗೆ ಸ್ಪ್ರೆಡ್ ಮಾಡಿದ್ದೀವಿ. ಈ ಥರ ಸೈಡಿಗೆ ಸ್ಪ್ರೆಡ್ ಮಾಡಬೇಡಿ, ಇಲ್ಲಿ ಎಡ್ಜಲ್ಲಿ ಬಿಡಬೇಕು. ಆಮೇಲೆ ಅದಕ್ಕಿಂತ ಸ್ವಲ್ಪ ಗ್ಯಾಪ್ ಬಿಟ್ಟು ಆಮೇಲೆ ಇನ್ಸೈಡಿಗೆ ಎಲ್ಲ ಫಿಲ್ ಮಾಡಬೇಕು ಈ ಥರ. ಸೊ ಆಲ್ಮೋಸ್ಟ್ ಎಲ್ಲ ಸ್ಪ್ರೆಡ್ ಮಾಡಿ ಆಗಿದೆ. ಇವಾಗ ಫಿಲ್ಲಿಂಗ್ಸ್ ಹಾಕೋಕ್ಕೆ ಮಾತ್ರ ಬಾಕಿ ಇರೋದು. ಇವಾಗ ಸೈಡ್ ಬಿಟ್ಟು ಆಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನೋಡಿ, ಮಿಡ್ಲಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀವಿ. ಇವಾಗ ಫಿಲ್ಲಿಂಗ್ಸನ್ನು ಫಿಲ್ ಮಾಡಬೇಕು. ಇವಾಗ ಮೊಜರೆಲ್ಲಾ ಚೀಸ್ ಹಾಕ್ತಾಯಿದ್ದೀವಿ. ಮೊಜರೆಲ್ಲಾ ಚೀಸ್ ಓಕೆ, ಅದರಲ್ಲಿ ಹಾಫ್ ಇದೆ ಆಯಿತಾ. ನಾವು ಸ್ಲೈಸ್ ಮಾಡಿ ಹಾಕಬೇಕಲ್ಲ, ಈ ಥರ ಇದು ಮಾಡ್ತಾರಲ್ಲ, ಈ ಥರ ಸ್ಲೈಸ್ ಮಾಡಿರೋದು ಯಾವುದೇ ಐಟಮ್ ಇದ್ದರೂ ಅದರಲ್ಲಿ ಮಾಡ್ಕೊಳ್ಳಿ. ಪರ್ಪಸ್ ಏನಂದರೆ ಅದರ ಮೇಲೆ ಸ್ಪ್ರೆಡ್ ಆದರೆ ಆಯಿತು. ಓಕೆ ನೋಡಿ, ಇವಾಗ ಯಾವ ಥರ ಸ್ಪ್ರೆಡ್ ಆಗುತ್ತೆ ನೋಡಿ. ಸ್ವಲ್ಪ ಮೇಲೆ ಇಡಬೇಕು, ಹಿಂಗೆ ಚೆನ್ನಾಗಿ ಬೀಳ್ತಾ ಇದೆ. ಸೊ ಇವಾಗ ಚೀಸ್ ಫಿಲ್ಲಿಂಗ್ಸ್ ಆಯಿತು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಅರ್ಧ ಬಾಯ್ಲ್ ಮಾಡಿರುವಂತಹ ಇದು ಪನ್ನೀರು ಚಿಕನ್ ಹಾಫ್ ಬಾಯ್ಲ್ ಮಾಡಿದ್ದೀವಿ, ಫ್ರೈ ಮಾಡಿದ್ದೀವಿ. ಬಾಯ್ಲ್ ಅಂದರೆ ಫ್ರೈ ಮಾಡಿದ್ದೀವಿ, ಹಾಫ್ ಫ್ರೈ ಮಾಡಿದ್ದೀವಿ. ಚೆನ್ನಾಗಿ ಇಡ್ತಾ ಹೋಗ್ಬೇಕು, ಡಿಸೈನ್. ಸೊ ಅದನ್ನು ಫಿಲ್ ಮಾಡಬೇಕು ಆಮೇಲೆ. ಸೊ ಫಿಲ್ಲಿಂಗ್ಸ್ ಇದಾಯಿತು. ಚಿಕನ್ನು ಎಲ್ಲ ಫಿಲ್ಲಿಂಗ್ಸ್ ಮಾಡಿದ್ದೀವಿ ಆಲ್ಮೋಸ್ಟ್. ಸೊ ಫ್ರೆಂಡ್ಸ್, ಇವಾಗ ಪನ್ನೀರ್ದು ಆಮೇಲೆ ಚಿಕನ್ದು ಫಿಲ್ಲಿಂಗ್ ಆಗಿದೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ವೆಜಿಟೇಬಲ್ಸ್ ಹಾಕಬೇಕು. ಟೊಮೆಟೊ ಮತ್ತು ಈರುಳ್ಳಿ ಹಾಕಬೇಕು. ಇವಾಗ ಟೊಮೆಟೊ ಮತ್ತು ಈರುಳ್ಳಿ, ಅದು ಟೊಮೆಟೊ ಇದು ಈರುಳ್ಳಿ ಈ ಥರ ಕಟ್ ಮಾಡೋದು, ರೌಂಡಾಗಿ ಕಟ್ ಮಾಡೋದಲ್ವಾ? ರೌಂಡ್ ಮಾಡ್ಬೋದು, ಸ್ಕ್ವೇರ್ ಥರ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಯಾವ ಥರ ಮಾಡಿದರೆ ಹೋಗೋದು ಹೊಟ್ಟೆಗೈತೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ. ಆದಷ್ಟು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಾಯ್ಲ್ ಆಗೋಲ್ಲ, ಅಷ್ಟು ಚೆನ್ನಾಗಿ ಬರಲ್ಲ. ದಪ್ಪ ಕಟ್ ಮಾಡಿದರೆ ಹಂಗೆ ಇರುತ್ತೆ, ಹಸಿ ಇರುತ್ತೆ ಅದು. ಓಕೆ, ಇನ್ನು ಸ್ಲೈಸ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ ಪ್ಯಾಸ್ ಡಾಲ್ನಾ ಥೋಡಾ ಪ್ಯಾಸ್ ಡಾಲ್ನಾ. Put onion slice with the onion and look like something is good look. ಏನೆಲ್ಲ ಹೇಳ್ತೀನ ಇದ್ದ ಹಸಿವಿಂದಾಗಿ ಏನಂತ ಗೊತ್ತಿಲ್ಲ. ಇವಾಗ ವೆಜಿಟೇಬಲ್ಸ್ ಫಿಲ್ಲಿಂಗ್ ಆಯಿತು. ಅದರ ಮೇಲ್ಗಡೆ ಇನ್ನೊಂದು ಸರ್ತಿ ಚೀಸ್ ಫಿಲ್ ಮಾಡಬೇಕು, ಡಬಲ್ ಫಿಲ್ಲಿಂಗ್ ಮಾಡಬೇಕು. ಚೀಸ್ ಫಸ್ಟ್ ಒಮ್ಮೆ ಹಾಕಿ ಅದರ ಮೇಲೆ ಪನ್ನೀರು, ಆಮೇಲೆ ಚಿಕನ್ ಹಾಕಿ ವೆಜಿಟೇಬಲ್ಸ್ ಹಾಕಿ ಅದರ ಮೇಲೇನೂ ಚೀಸ್ ಫಿಲ್ಲಿಂಗ್ ಮಾಡಬೇಕು. ಚೀಸ್ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಆಗಿರುತ್ತೆ.
ಇವಾಗ ಆರ್ಗ್ಯಾನ್ ಹಾಕಬೇಕು. ಸೊ ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದಾನೆ. ಚಿಲ್ಲಿ ಫ್ಲೇಕ್ಸನ್ನು ಫಿಲ್ ಮಾಡಬೇಕು. ಸ್ವಲ್ಪ ಆಯ್ತಾ, ಜಾಸ್ತಿ ಹಾಕ್ಬೇಡಿ, ಜಾಸ್ತಿ ಖಾರ ಆದರೆ ಆಮೇಲೆ ಓಡಿಸ್ತಾರೆ ಮನೆಯವರು. ಆಲ್ರೆಡಿ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ಅದನ್ನು ಸಾಸ್ ಮಾಡಿದ್ದೀರಲ್ಲ, ಜಾಸ್ತಿ ಚಿಲ್ಲಿ ಫ್ಲೇಕ್ಸನ್ನು ಹಾಕಬೇಡಿ, ಚೆನ್ನಾಗಿರಲ್ಲ ಜಾಸ್ತಿ ಖಾರ ಆದರೆ. ಒಂದು ಮೀಡಿಯಮ್ಮು ಇದ್ದರೆ ಚೆನ್ನಾಗಿರುತ್ತೆ. ಇನ್ನು ಲಾಸ್ಟು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್, ಲಾಸ್ಟ್ ಅಂದರೆ ಅವಸಾನವಾಗಿ ಸಾಸ್, ಟೊಮೆಟೊ ಕೆಚಪ್ ಹಿಂಗೆ ಮೇಲೆ ಹಿಂಗೆ ಕೆಚಪ್. ಸೊ ಅದರ ಮೇಲ್ಗಡೆನೂ ಚೀಸ್ ಹಾಕ್ತಿದ್ದೀವಿ ಆಯಿತಾ, ಚೆನ್ನಾಗಿರುತ್ತೆ, ಟೇಸ್ಟು ಸೂಪರ್ ಆಗಿರುತ್ತೆ. ಚೀಸ್ ಬರ್ಸ್ಟ್ ಥರ ಇದೆ ಇದು. ಸೊ ಎಲ್ಲ ಫಿಲ್ಲಿಂಗ್ಸ್ ಎಲ್ಲ ಆದಮೇಲೆ ಈ ಥರ ಇದೆ. ಇವಾಗ ನಮಗೆ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಮಾತ್ರ ಬಾಕಿ ಇರೋದು. ಆಲ್ಮೋಸ್ಟ್ ಒಂದು ಎಷ್ಟು ಗಂಟೆ ಬಾಯ್ಲ್ ಆಗಬೇಕು ಇದು? ಒಂದು 15 ಮಿನಿಟ್ಸ್ ಸಾಕು, 10 to 15 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕು. 10 to 15 ಮಿನಿಟ್ಸ್ ಆಯಿತಾ? ಓವನ್ ಅಂದರೆ ಒಂದು 10 ನಿಮಿಷ ಸಾಕು. ನಾವು ಒಲೆಯಲ್ಲಿ ಬೇಯಿಸ್ಬೇಕಂದ್ರೆ ಮೇಲ್ಗಡೆ ಸ್ವಲ್ಪ ಇದಾಗಬೇಕು, ಬೆಂಕಿ ಹಾಕಬೇಕು. ಸೊ ಯಾವ ಥರ ಬೆಂಕಿ ಹಾಕ್ತೀವಿ ಅಂತ ತೋರಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಗೋ. ಸೊ ನೋಡಿ, ನಾವು ಗ್ಯಾಸಲ್ಲಿ ಮಾಡ್ತಾ ಇಲ್ಲ, ನಾವು ಔಟ್ಸೈಡು ಇದರಲ್ಲಿ ಒಲೆಯಲ್ಲಿ ಮಾಡ್ತಾ ಇದ್ದೀವಿ, ಕಟ್ಟಿಗೆದ ಒಲೆಯಲ್ಲಿ. ಈ ಥರ ಒಂದು ತವ ಇಡಬೇಕು, ಅದರ ಮೇಲೆ ನಮ್ಮದು ಪ್ಲೇಟ್ ಇಡಬೇಕು, ಅದರ ಮೇಲೆ ಒಂದು ಶೀಟ್ ಥರ ಬರುತ್ತೆ, ಶೀಟ್ ಮೇಲೆ ಆಮೇಲೆ ಅದರ ಮೇಲೆಡೆ ಇದು ಕೆಂಡ ಹಾಕಬೇಕು. ಅವಾಗ ಮೇಲ್ಗಡೆ ಕೆಳಗಡೆ ಸರಿಯಾಗಿ ಬಾಯ್ಲ್ ಆಗುತ್ತೆ. ಸೊ ನೋಡಿ, ಎಲ್ಲ ಬೆಂಕಿಯಲ್ಲಿ ಹಾಕಿ ಆಯಿತು, ಮೇಲ್ಗಡೆ ಕೆಂಡ ಹಾಕಿದ್ದೀವಿ, ಶೀಟ್ ಹಾಕಿದ್ದೀವಿ, ಇದರ ಕೆಳಗಡೆ ಇಲ್ಲಿ ಪಿಜ್ಜಾ ಇದೆ ತವ ಒಳಗಡೆ. ಸೊ ನೋಡೋಣ, ಒಂದು 10 to 15 ಮಿನಿಟ್ಸ್ ಬಿಟ್ಟು ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ. ಸೊ ಫ್ರೆಂಡ್ಸ್, ನಮ್ಮದು ಫೈನಲಿ ಪಿಜ್ಜಾ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಕ್ಕ ನಮಗೆ ರೆಸ್ಟೋರೆಂಟಲ್ಲಿ ಸಿಗೋ ಟೈಪಲ್ಲೇ ಬಂದಿದೆ ನೋಡಿ. ಫುಲ್ ಚೀಸ್ ಆಗಿದೆ, ಡಬಲ್ ಚೀಸ್ ಚೆಡರ್ ಫ್ಲೇವರ್ ಕೂಡ ಅದೇ ಥರ ಫ್ಲೇವರ್ ಕೂಡ ಹೊಡಿತಾ ಇದೆ, ಚೆನ್ನಾಗಿ ಅದೇ ಸ್ಮೆಲ್ ಬರ್ತಾಯಿದೆ ನೋಡಿ, ಪಕ್ಕ. ಸೊ ಫ್ರೆಂಡ್ಸ್, ನಮ್ಮದು ಪಿಜ್ಜಾ ಎಲ್ಲ ರೆಡಿ ಆಯಿತು. ಚಿಲ್ಲಿ ಫ್ಲೇಕ್ಸು ಆಮೇಲೆ ಆರ್ಗ್ಯಾನ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ಇವಾಗ ಕಟ್ ಮಾಡಬೇಕು, ತಿನ್ನಬೇಕು, ನೋಡೋಣ ಯಾವ ಥರ ಟೇಸ್ಟ್ ಇದೆ ಅಂತ ನೋಡೋಣ. ಓಕೆ, ಇವಾಗ ಕಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಕಟ್ಟಿಂಗ್ ಎಲ್ಲ ಆಯಿತು, ಇವಾಗ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ ಹೇಳಿ. ಓಕೆ, ನನಗೆ ಅದೇ ಥರ ಇದೆ ಪಿಜ್ಜಾ ಎಲ್ಲ ನೋಡಿ, ಎಲ್ಲ ಫಿಲ್ಲಿಂಗ್ಸು ಆಮೇಲೆ ಚೀಸ್ ಇದ್ದು ಆನಿಯನ್ನು ಎಲ್ಲ ಸೇಮ್ ಫ್ಲೇವರ್ ಇದೆ, ಸೇಮ್ ನೋಡೋಕ್ಕಿದೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ, ಟೇಸ್ಟ್ ನೋಡಿ ಹೇಳ್ತೀನಿ. ಓಕೆನಾ? ಚೀಸ್ ಹಂಗೆ ಕಡ್ದು ಹೇಳಿ, ಅದು ಚೀಸ್ ಫ್ಲೇವರ್ ಬರ್ತಾ ಇದೆ, ನೋಡೋಣ ಟೇಸ್ಟ್ ಮಾಡಿ. ಓಕೆ, ಸೇಮ್ ಟೇಸ್ಟ್ ಇದೆ, ಏನು ಚೇಂಜ್ ಇಲ್ಲ. ಸ್ವಲ್ಪ ಏನೋ ಒಂದು 5% ಏನೋ ಗೊತ್ತಾಗ್ತಿದೆ, ಬಟ್ ನಾವು ಹೋಮ್ ಮೇಡ್ ಮಾಡೋದಲ್ವ, ಆ ಥರ ಇದ್ದೇ ಇರುತ್ತೆ, 100% ಬರಲ್ಲ. ಓಕೆ, ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಚಿಕನ್ ಪೆಪ್ಪರ್ ಪನ್ನೀರ್ ಪಿಜ್ಜಾ. ಸೊ ನೀವು ನಿಮಗೆ ಯಾವುದಾದ್ರೂ ಒಂದ್ಸರ್ತಿ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಆಮೇಲೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ನೋಟಿಫಿಕೇಶನ್ ಆನ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾವ ಥರ ಬಂತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್, ಬೈ ಬಾಯ್, ಸಿಯಾ.